ಬಾಯಾಗ ಇಟ್ರೆ ಕರಗಿ ಬಿಡ್ತೈತಿ. ಹಾಯ್ ಗಾಯ್ಸ್, ವರ್ಲ್ಡ್ ಆಫ್ ಮೈಸೂರು ಪಾಕ ಕರ್ಕೊಂಡ್ಬಂದಿದ್ದೀನಿ. ಮೈಸೂರು ಪಾಕ್ ಅಂತ ಎಲ್ಲರೂ ತಿಂದಿರ್ತೀರಿ, ಬಟ್ ಮೈಸೂರು ಪಾಕ್ ಬಂದಿದ್ದು ಎಲ್ಲಿಂದ ಆ್ಯಕ್ಚುಲಿ ಗೊತ್ತೈತೇನೋ. ಇದು ಆ್ಯಕ್ಚುಲಿ ರಾಜರು ಇರ್ತಾರಲ್ಲ, ಒಡೆಯರು ಇರ್ತಾರಲ್ಲ ಇಲ್ಲಿದ್ದು ಮೈಸೂರು ರಾಜ್ಯದ್ದು, ಅವರು ಒಬ್ಬರು ಹೆಡ್ ಶೆಫ್ ಇರ್ತಾರೆ. ಓಕೆ, ಕಾಕಸೂರ ಮಾದಪ್ಪ ಅಂತ. ಅದು ಯಾವಾಗ ರೆಡಿ ಮಾಡ್ತಾರಂತಂದ್ರೆ 19ನೇ ಸೆಂಚುರಿ ಮತ್ತೆ ಅರ್ಲಿ 20th ಸೆಂಚುರಿನಲ್ಲಿ ಅವ್ರೇನು ಮಾಡ್ತಾರೋ ಈ ಸ್ವೀಟ್ನ ಒಡೆಯರಿಗೆ, ರಾಜರಿಗೆ ತಿನ್ನಿಸ್ಬೇಕಂತ ಅವ್ರೇನು ಮಾಡ್ತಾರೆ, ರೆಡಿ ಮಾಡ್ತಾರೆ. ಸೊ ಅವಾಗಿಂದ ಏನಿದು ಡಿಶ್ ರೆಡಿ ಆಗಿದೆಲ್ಲ ಅವಾಗಿಂದ ಫುಲ್ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ. ಇದು ಬರ್ಬೇಕಂತಂದ್ರೆ ಚಾಮುಂಡಿ ಬೆಟ್ಟ ಹೋಗಬೇಕಾದ್ರೆ ರೋಡ್ ಇದೆ ಅಲ್ಲ, ಸೊ ಆ ರೋಡ್ನಲ್ಲಿನೇ ನಿಮಗೆ ಜೆ.ಸಿ. ನಗರ ಅಂತ ಒಂದು ಬರ್ತೈತಿ. ಆ ಜೆ.ಸಿ. ನಗರ ಕಡೆನೇ ನೀವು ಏನು ಮಾಡಬೇಕು, ಸ್ಟಾಪ್ ತೊಗೊಂಡು ಅಲ್ಲಿ ವಾಕ್ ಮಾಡಿದರೆ ನಿಮಗೆ ಏನು ಬಿಡ್ತೈತಿ, ಏನು ಸಿಗ್ತೈತಿ. ಇದು ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಒಂದು ಪ್ಲೇಸ್ ಸಿಗ್ತೈತಿ, ಮಸ್ಟ್ ವಿಸಿಟ್ ಮಾಡಿರಿ. ಇನ್ನೂ 2 ಲೊಕೇಶನ್ ಲೋಕಲೈಸ್ ಹೇಳಿದ್ದಾರೆ. ಓಕೆ, ಯಾವ 2 ಲೊಕೇಶನ್ ಅಂತಂದರೆ, ಒಂದು ಗುರು ಸ್ವೀಟ್ಸ್ ಅಲ್ಟಿಮೇಟ್ ಆಗಿರ್ತೈತೆ ಅಂತ, ಅದು ಸಬ್ ಅರ್ಬನ್ ಬಸ್ ಸ್ಟಾಪ್ನಲ್ಲಿ ಇದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಯಾವುದಂತಂದ್ರೆ ಮಹಾಲಕ್ಷ್ಮಿ ಸ್ವೀಟ್ಸ್. ಓಕೆ, ಸೊ ನೀವು ಈ 3 ಪ್ಲೇಸಸ್ನ ನೀವು ಮಸ್ಟ್ ವಿಸಿಟ್ ಮಾಡಿರಿ. ಒಂದು ಗುರು ಸ್ವೀಟ್ಸ್, ಒಂದು ಮಹಾಲಕ್ಷ್ಮಿ ಸ್ವೀಟ್ಸ್, ಮತ್ತು ಒಂದು ವರ್ಲ್ಡ್ ಆಫ್ ಮೈಸೂರು ಪಾಕ್. ಮೈಸೂರು ಪಾಕ್ ಹೆಂಗೆ ರೆಡಿ ಮಾಡ್ತಾರೆ ಅಂತಂದ್ರೆ, ಇದಲ್ಲ ಗ್ರಾಮ್ ಫ್ಲೋರ್ ಆಯಿತು, ಮತ್ತು ಶುಗರ್ ಆಯಿತು, ಮತ್ತು ಘೀ ಆಯಿತು. ಆ ಘೀನ ಆ್ಯಡ್ ಮಾಡಿ ಒಂದು ಏನು ಸಿಂಪಲ್ ರೆಸಿಪಿ ಇದೆ. ಸಿಂಪಲ್ ರೆಸಿಪಿ ಏನು, ಬೆಂಗಾಲ್ ಗ್ರಾಮ್ ಯೂಸ್ ಮಾಡೋದು, ಮತ್ತು ಘೀ ತೊಗೊಳ್ಳೋದು, ಮತ್ತು ಶುಗರ್ ಅದನ್ನೆಲ್ಲ ಮೆಲ್ಟ್ ಮಾಡಿ ಮಿಕ್ಸ್ ಮಾಡಿ ಲೈವ್ ಪ್ರೆಸೆಂಟೇಷನ್ ಒಳಗೆ ನಿಮಗೆ ಇಲ್ಲಿ ವರ್ಲ್ಡ್ ಆಫ್ ಮೈಸೂರು ಪಾಕ್ ಒಳಗೆ ಮಾಡಿ ತೋರಿಸ್ತಾರೆ. ಮೈಸೂರು ಪಾಕ್ ಫೇಮಸ್ ಆಗಬೇಕಂತಂದ್ರೆ ರಾಜರವ್ರ ಕಾಲದಲ್ಲಿ ಇದ್ದದ್ದು ಒಂದು ಶೆಫ್ ಇರ್ತಾರಲ್ಲ, ಕಾಕಸೂರು ಮಾದಪ್ಪ ಅಂತ, ಅವ್ರ ಕ್ರೆಡಿಟ್ ಹೋಗ್ತೈತಿ. ಅವರ ಈ ಡಿಶ್ನ ರೆಡಿ ಮಾಡಿದ್ರು. ಇವಾಗ ಎಲ್ಲರ ಬಾಯಲ್ಲಿ ಮೈಸೂರು ಪಾಕ್ ಅಂತ ಬರ್ಬೇಕಂತಂದ್ರೆ ಅವರೇ ರೀಸನ್. ಅವ್ರಿಗೆ ನಾವು ಕ್ರೆಡಿಟ್ ಹೇಳ್ಬೇಕು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. कैसा है? ಮಸ್ತ್ ಏಕ್ ನಂಬರ್. ಒಂದ್ಸಲಾದ್ರೂ ಬರ್ರಿ ಇಲ್ಲಿ, ಮತ್ತು ನಮ್ಮ ಮೈಸೂರು ಪಾಕದ ಆಂಬಿಯನ್ಸ್ ಮತ್ತು ಮೈಸೂರು ಪಾಕ ಟೇಸ್ಟ್ನ ನೋಡ್ರಿ. ಇಲ್ಲಿ ನೋಡ್ರಿ, ಕಾಕಸೂರ ಮಾದಪ್ಪ ಇವರ ನೋಡ್ರಿ, ಇವರೇ ಹೆಡ್ ಶೆಫ್ ಇರ್ತಾರೆ. ಇವರೇ ರೆಡಿ ಮಾಡಿ ಕೊಟ್ಟು ರಾಜರು ಒಡೆಯರ್ ಇರ್ತಾರಲ್ಲ, ಆ ಒಡೆಯರಿಗೆ ಕೊಡ್ತಿದ್ದು. ಅದು ಪ್ರೆಸೆಂಟೇಷನ್ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದು ಮೈಸೂರು ಪ್ಯಾಲೇಸ್. 19th ಸೆಂಚುರಿ ಅಲ್ಲಿ 20th ಸೆಂಚುರಿ ಒಳಗೆ ಏನು ಮಾಡ್ತಾರೆ ಇವರು, ಈ ಡಿಶ್ನ ರೆಡಿ ಮಾಡ್ತಾರೆ, ಮೈಸೂರು ಪಾಕ. ಸೊ ವೈಡ್ ವೆರೈಟಿ ಆಫ್ ಮೈಸೂರು ಪಾಕ ನೀವು ಇಲ್ಲಿ ಬಂದು ತಿನ್ಬೋದು. ಸೊ ಗೈಸ್, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಇದು ವರ್ಲ್ಡ್ ಆಫ್ ಮೈಸೂರು ಪಾಕದು ಕಿಚನ್. ಇದು ಇಲ್ಲಿ ನಿಮ್ಗೆ ಲೈವ್ ಪ್ರಿಪ್ರೇಷನ್ ಕಾಣ್ತೈತಿ. ವೆರಿ ಸಿಂಪಲ್ ರೆಸಿಪಿ, ಬಟ್ ರಾಜರವರು ಒಡೆಯರು ಇದ್ರಲ್ಲ, ಅವರು ಟೈಮ್ನಲ್ಲಿ ಏನು ಮಾಡಿದ್ರು, ಇದನ್ನ ರೆಸಿಪಿನ ಫೌಂಡ್ ಮಾಡಿದ್ರು. ಓಕೆ, ಇವಾಗ ವರ್ಲ್ಡ್ ವೈಡ್ ಆಗಿದೆ. ಇದು ಕಿಚನ್ ಫುಲ್ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ. ಯಾಕಂತಂದ್ರೆ ಇದು ಡಿಫ್ರೆಂಟ್ ವಿಂಡೋ ಇರೋದ್ರ ಸಲುವಾಗಿ. ಸೊ ದೆರ್ ಇಸ್ ನೋ ಅಡಲ್ಟ್ರೇಷನ್, ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಮೋರ್ ದೆನ್ 50+ ವೆರೈಟೀಸ್ ನಿಮಗೆ ಮೈಸೂರು ಪಾಕಲ್ಲಿ ರೆಡಿ ಮಾಡ್ತಾರೆ ಇವರು. ಬಾದಾಮ್ ಆಗಿರ್ಬೋದು, ಕಾಜು ಆಗಿರ್ಬೋದು, ಆಲ್ಮಂಡ್ಸ್ ಆಗಿರ್ಬೋದು, ಏನೇ